ಬೆಂಡೆಕಾಯನ್ನು ಈ ರೀತಿನೂ ಮಾಡ್ಬೋದು ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಗೃಹಿಣಿ ಲೇಖನ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ತಂದಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಒಂದು ಈರುಳ್ಳಿ ಕಟರನ್ನು ತಗೊಂಡಿದ್ದೀನಿ. ಈರುಳ್ಳಿ ಕಟರ್ ಇವಾಗ ನಾವು ಒಂದು ದಾರದಿಂದ ಎಳೆಯೋದು ಸ್ವಲ್ಪ ತೊಂದರೆ ಆಗುತ್ತೆ. ಇದಂತೂ ತುಂಬ ಈಸಿಯಾಗಿ ಬರುತ್ತೆ. ಇದು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು. ಇದರ ಲಿಂಕನ್ನು ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದು ತುಂಬ ಯೂಸ್ ಆಗುತ್ತೆ. ನಾವು ಏನಾದರೂ ಆಮ್ಲೆಟ್ ಮಾಡಬೇಕಂದಾಗ, ಸಣ್ಣ ಸಣ್ಣ ಏನಾದರೂ ಪಲ್ಯಗಳಿಗೆ ಬೇಕು ಅಂದಾಗ, ಒಂದು ಪಾನಿಪುರಿಗಳು ಮಾಡಬೇಕಂದಾಗ, ಬೇಲ್ಪುರಿಗಳು ಮಾಡಬೇಕಂದಾಗ, ಸಣ್ಣ ಸಣ್ಣ ಈರುಳ್ಳಿ ಬೇಕೆಂದಾಗ ಆರಾಮವಾಗಿ ನಾವು ಇದನ್ನು ತುಂಬ ಸುಲಭವಾಗಿ ಆಗುತ್ತೆ. ಈ ದಾರದಲ್ಲಿ ಎಳೆಯೋದಕ್ಕಿಂತ ಇದು ತುಂಬ ಈಸಿಯಾಗಿ ಆಗುತ್ತೆ ನೋಡಿ. ಸುಮ್ಮನೆ ಪ್ರೆಸ್ ಮಾಡೋದಷ್ಟೇ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ಇದರ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ನಿಮಗೆ ಬೇಕಿದ್ದರೆ ಇದನ್ನು ನೀವು ತರಿಸ್ಬೋದು. ತುಂಬ ಯೂಸ್ ಆಗುತ್ತೆ. ನಮ್ಮ ಶ್ರೀಮತಿಯರಿಗೆ ಅಡುಗೆ ಮಾಡುವಾಗ ಈರುಳ್ಳಿ ಕಟ್ ಮಾಡದೆ ಒಂದು ತೊಂದರೆ ಆಗಿರುತ್ತೆ. ಇಂಥ ಒಂದು ಸುಲಭವಾಗಿ ಮತ್ತು ಕಡಿಮೆ ರೇಟಲ್ಲಿ ಕೂಡ ಸಿಗ್ತಾ ಇದೆ ಇದು ನೋಡಿ. ಇವಾಗ ನಾನು ಸ್ವಲ್ಪ ಹೊತ್ತು ಈ ರೀತಿ ಪ್ರೆಸ್ ಮಾಡಿದ್ದೀನಿ. ಎಷ್ಟು ಸಣ್ಣ ಸಣ್ಣದಾಗಿ ನನ್ನ ಆಮ್ಲೆಟ್ಟಿಗೆ ಇವಾಗ ಈ ಈರುಳ್ಳಿ ರೆಡಿಯಾಗಿದೆ ನೋಡಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಚಿಕ್ಕದಾಗಿ ಬಂದಿದೆ. ನಾವು ಕತ್ರಿಲಿ ಕಟ್ ಮಾಡೋದಾದರೆ ತುಂಬ ಲೇಟ್ ಆಗುತ್ತೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ, ತುಂಬ ಕಷ್ಟ ಆಗುತ್ತೆ. ಈ ರೀತಿ ಐಡಿಯಾ ಮಾಡ್ಬೋದು. ಈ ಒಂದು ಕಟರ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಕೂಡ ಲಿಂಕ್ ಮೇಲೆ ಹೋಗಿ ನೀವು ತರಿಸ್ಬೋದು ಬೇಕಿದ್ರೆ. ನಂತರ ನಾವು ಅದೇ ಆಮ್ಲೆಟನ್ನು ಮಾಡ್ತಾ ಇರುವಾಗ ನಾವು ಯಾವುದಾದ್ರು ಒಂದು ಪಾತ್ರೆ, ಕಪ್ಪನ್ನು ಯೂಸ್ ಮಾಡೋದು ಬದಲು ಈ ರೀತಿ ವೇಸ್ಟ್ ಆಗಿರುವ ಒಂದು ಚಿಪ್ಪನ್ನು, ಒಂದು ದೊಡ್ಡ ಚಿಪ್ ಇದ್ದರೆ ನಾನು ಹಾಗೆ ಎತ್ತಿಟ್ಟಿರ್ತೀನಿ. ಇದಕ್ಕೆಲ್ಲ ಯೂಸ್ ಆಗುತ್ತೆ. ನಾವು ಒಂದು ಮೊಟ್ಟೆ ಆಮ್ಲೆಟ್ ಮಾಡುವಾಗ ಒಂದು ಪಾತ್ರೆಯಲ್ಲಿ ಹಾಕಿದರೆ ಸ್ಮೆಲ್ ಆಗುತ್ತೆ. ಹಾಗಾಗಿ ಇಂಥ ಚಿಪ್ಪಲ್ಲಿ ನಾವು ಆ ಮೊಟ್ಟೆನ ನಾವು ಕಲಿಸ್ಕೊಳ್ಳೋದ್ರಿಂದ ಡೈಲಿ ಕಾಯಿಗಳನ್ನು ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ ತಕ್ಷಣ ಹಾಗೆ ಇಟ್ಕೊಂಡ್ರೆ ನೋಡಿ, 1-2-3 ಸಲ ಇದನ್ನು ಯೂಸ್ ಮಾಡಿ ಬಿಸಾಕ್ಬೋದು. ಮತ್ತೆ ನೋಡಿ, ಇವಾಗ ಎರಡು ಮೊಟ್ಟೆನ ನಾನು ಒಡೆದಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ದೊಡ್ಡ ಚಿಪ್ಪಾದರೆ ಒಂದು ನೀಟಾಗಿ ಈ ಥರ ಆಮ್ಲೆಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೋದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕಡಿಬೇಕು. ನಾವು ಆಮ್ಲೆಟ್ ಹಾಕಬೇಕಂದಾಗ ಈ ರೀತಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಈ ರೀತಿ ಕಡ್ಕೊಳ್ಬೇಕು ಸ್ಪೂನಿಂದ. ಇವಾಗ ನಾವು ತವಾ ಕಾದಿದೆ ನೋಡಿ. ಈಗ ಆಮ್ಲೆಟ್ ಹಾಕ್ಕೊಂಡ್ರೆ ಪಲ್ಪ್ ಥರ, ಅಂದರೆ ಸ್ವಲ್ಪ ಉಬ್ಬಿದ ಥರ ಬರುತ್ತೆ. ತುಂಬ ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ನಾವು ಈ ರೋಡ್ ಸೈಡಲ್ಲಿ ಆಮ್ಲೆಟ್ ಹಾಕ್ತಾರೆ ನೋಡಿ, ದಪ್ಪ ದಪ್ಪವಾಗಿರುತ್ತೆ. ಅದನ್ನು ನೋಡಿ ನಾವು ಅಯ್ಯೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅದೇ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡ್ರಿ. ಆರಾಮಾಗಿ ನಮಗೆ ಮಕ್ಕಳಿಗೆ ಬೇಕಂದಾಗ 1-2 ಮೊಟ್ಟೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕಡಿಬೇಕು. ನಾವು ಎಷ್ಟು ಚೆನ್ನಾಗಿ ಕಡಿತೀವೋ ಅಷ್ಟು ಪಲ್ಪಿಯಾಗಿ ನಮಗೆ ಆಮ್ಲೆಟ್ ಬರುತ್ತೆ. ಇವಾಗ ನೋಡಿ, ನಾನು ಕಟ್ ಮಾಡಿಕೊಂಡು ಊಟದ ಜೊತೆ ತಿನ್ಬೋದು, ಹಾಗೇನಾದರೂ ತಿನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಮೊಟ್ಟೆ ಮಾಡುವಾಗ ಈ ರೀತಿ ಚೆನ್ನಾಗಿ ಕಡಿದ್ರೆ ನೋಡಿ, ಈ ರೀತಿಯಾಗಿ ದಪ್ಪವಾಗಿ ಆಮ್ಲೆಟು ಬರುತ್ತೆ. ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಹಳ್ಳಿ ಕಡೆ ಮಾಡುವಂತಹ ಸುಟ್ಟು ಬೆಂಡೆಕಾಯಿ ಸಾಂಬಾರನ್ನು ಮಾಡ್ಕೊಳ್ಳೋಣ ನೋಡಿ. ತುಂಬ ಚೆನ್ನಾಗಿರುತ್ತೆ. ರಸಮಿಗೆ ಬೆಂಡೆಕಾಯಿನ ಹಾಕಿದ್ದು ತಿಂದಿದ್ದೀರಾ? ಒಮ್ಮೆ ಈ ರೀತಿ ತಿಂದು ನೋಡಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಬೆಂಡೆಕಾಯಿ ಪ್ರಿಯರಿಗೆ ಮಸ್ತಾಗಿರುವ ರಸಮ್ ಅಂತಲೇ ಹೇಳ್ಬೋದು ನೋಡಿ. 1/4 kg ಬೆಂಡೆಕಾಯಿನ ಈ ರೀತಿಯಾಗಿ ನಾನು ಸುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಪ್ಪಾಗೋವರೆಗೂ ನಾವು ಈ ರೀತಿಯಾಗಿ ಸುಡಬೇಕು. ಕೆಂಡದ ಒಲೆ ಆದರೆ ನಾವು ಡೈರೆಕ್ಟಾಗಿ ಕೆಂಡದ ಮೇಲೆ ಹಾಕಿ ಇದನ್ನು ಸುಡ್ಬೋದು. ಹಾಗೆ ಸ್ಟವ್ ಮೇಲಾದರೆ ಈ ರೀತಿಯಾಗಿ ನಾವು ಇದನ್ನು ಸುಡ್ಬೋದು. ಸ್ವಲ್ಪ ಕಪ್ಪಾಗಿರಬೇಕು ಮತ್ತು ರೌಂಡಾಗಿ ಎಲ್ಲ ಕಡೆ ಇದು ಚೆನ್ನಾಗಿ ಬೆಂದಿರಬೇಕು. ಅಲ್ಲಿವರೆಗೂ ಇದೇ ರೀತಿಯಾಗಿ ಸ್ವಲ್ಪ ಲೋ ಮಾಡಬೇಕು, ಸ್ವಲ್ಪ ದೊಡ್ಡ ಮಾಡಬೇಕು. ಊರಿನ ಮಾಡ್ತಾ ಇದನ್ನು ನಾವು ಬೇಯಿಸ್ಕೊಳ್ಬೇಕು. 1 ನಿಮಿಷ, 1-1.5 ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ನೋಡಿ, ಎಲ್ಲವೂ ಚೆನ್ನಾಗಿ ಬೆಂದಿದೆ. ರೌಂಡಾಗಿ ಸ್ವಲ್ಪ ಮೆತ್ತಗಾಗುತ್ತೆ, ಗೊತ್ತಾಗುತ್ತೆ ನಮಗೆ ಕೈಯಲ್ಲಿ ಮುಟ್ಟಿದಾಗ ಬೆಂದಿದೆಯೋ ಇಲ್ವೋ ಅಂತ. ಇವಾಗ ಎಲ್ಲ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಇದರಲ್ಲಿ ಬಾಡಿಸ್ಕೊಳ್ಬೇಕು. ಟೊಮೊಟೊ ಸಿಪ್ಪೆ ಕಿತ್ತು ಬರೋವರೆಗೂ ನಾವು ಇದನ್ನು ಸುಟ್ಕೊಳ್ಬೇಕು. ಈ ರೀತಿ ಸುಟ್ಟು ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ ರಸಮ್. ಹಾಗೆ ಇದು ಹಿಂದಿನ ಕಾಲದ ಅಜ್ಜಿ ಮಾಡುವ ಒಂದು ರಸಮ್ ಅಂತಲೇ ಹೇಳ್ಬೋದು. ಒಂದು ಬೆಂಡೆಕಾಯಲ್ಲಿ ಬರೀ ಪಲ್ಯ ಅಷ್ಟೇ ಅಲ್ಲ, ರಸಮ್ ಕೂಡ ಮಾಡ್ಬೋದು. ನೋಡ್ತಾ ಹೋಗಿ. ಈ ರೀತಿ ಸುಟ್ಟು ಬೆಂಡೆಕಾಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ರುಚಿ.
ಇವಾಗ ನೋಡಿ ಇದು ಕಪ್ಪಾಗಿದೆ ಅಲ್ವಾ, ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಪ್ಪಾಗಿರೋದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನೋಡಿ ಕ್ಲೀನಾಗಿ ಕ್ಲೀನ್ ಮಾಡಿ ಒಂದು ತಟ್ಟೆಗೆ ತೊಗೊಳ್ಬೇಕು. ನೋಡಿ ಈರುಳ್ಳಿ ಹಾಗೆ ಬೆಂಡೆಕಾಯಿನ ಎಲ್ಲ ತೊಳ್ಕೊಂಡಿದ್ದೀನಿ. ಈಗ ಈ ನೀರು ಚೆಲ್ಲಿಬಿಟ್ಟು ಟೊಮೆಟೊ ಸಿಪ್ಪೆನೂ ಕೂಡ ತೆಗೆದು ಟೊಮೆಟೊನ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಮತ್ತು ಇದು. ಈಗ ಟೊಮೆಟೊ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತಕ್ಷಣ ನೋಡಿ ಈರುಳ್ಳಿನೂ ಕೂಡ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿನ ನಾವು ಲಾಸ್ಟಲ್ಲಿ ಒಗ್ಗರಣೆ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಬಳಸ್ತೀವಿ ಇದಕ್ಕೆ. ನೋಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈಗ ಬೆಂಡೆಕಾಯಿನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ತೊಟ್ಟು ಭಾಗನೆಲ್ಲ ಅದನ್ನು ಬಿಸಾಕ್ಬಿಟ್ಟು ಮಧ್ಯೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಏನು ಉದ್ದಕ್ಕೆ ಕಟ್ ಮಾಡಿದ್ರೂ ಗೊತ್ತಾಗಲ್ಲ. ಮತ್ತೆ ಬೇಯಿಸೋದೇ ಬೇಡ, ಇದನ್ನು ಡೈರೆಕ್ಟಾಗಿ ಹಾಕ್ಬೋದು. ನೋಡಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಪೆಪ್ಪರು ಮತ್ತು ಜೀರಿಗೆನ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ರಸಮ್ ಅಂದರೆ ಪೆಪ್ಪರ್ ಜೀರಿಗೆ ಅಂತೂ ಇರಲೇಬೇಕಲ್ವಾ. ಇವಾಗ ನೋಡಿ ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಎಲ್ಲ ಸುಟ್ಕೊಂಡ್ಬಿಟ್ರೆ ಸಾಂಬಾರು ಮಾತ್ರ ಬೇಗನೆ ಮಾಡ್ಬೋದು. ಈಗ ಇದು ತರಿಯಾಗಿ ಪೌಡ್ರ್ ಕೂಡ ರೆಡಿ ಆಯಿತು. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು, ರಸಮ್ ಮಾಡೋ ಪಾತ್ರೆನ. ಈಗ ನಾನು ಟೊಮೊಟೊ ಬೆಂಡೆಕಾಯಿನ ಎಲ್ಲವನ್ನು ಹಾಕ್ಕೊಳ್ಳೋಣ. ಇವಾಗ ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಫಸ್ಟು ಈ ಟೊಮೊಟೊನ ಸ್ವಲ್ಪ ಕೈಯಿಂದ ಈ ರೀತಿ ನೋಡಿ ಕಿವುಚ್ಕೊಳ್ಬೇಕು. ಈ ರೀತಿ ನಿಮ್ಮ ಹತ್ರ ಏನಾದರೂ ಮಸಿಯ ಕೋಲಿದ್ರೆ ಅದರಲ್ಲಿ ಕೂಡ ಮಸ್ಕೊಳ್ಬೋದು. ಈಗ ಹುಳಿ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಳಿನ ನಾನು ನೆನೆಸ್ಕೊಂಡಿದ್ದೆ, ರಸನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಪೆಪ್ಪರ್ ಮತ್ತು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಲೋಳೆ ಇರಲ್ಲ, ಸ್ವಲ್ಪ ಕೂಡ ಸ್ಮೆಲ್ ಇರಲ್ಲ. ಇದು ಒಂಥರ ರುಚಿ ಇರುತ್ತೆ. ಸುಟ್ಟು ರುಚಿ ಇರೋದ್ರಿಂದ ಒಂದು ಒಳ್ಳೆ ಆರೋಮ ಬರ್ತಾ ಇರುತ್ತೆ ನಿಮಗೆ. ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಒಂದು ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ನೋಡಿ ಇದು ರೆಡಿ ಇದೆ. ಇದು ಸ್ಟವ್ ಮೇಲಿಟ್ಟು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳೋಣ. 1-2 ಒಣಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಈ ರಸಮ್. ಇದಕ್ಕೆ ಈ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ನೋಡಿ ಇದು ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ರಸಮ್ ಅಂತೂ ತುಂಬ ಗಮ್ ಅನ್ನುತ್ತೆ. ನಾವು ಪ್ಲೇನ್ ಮಾಡೋದಕ್ಕಿಂತ ಬೆಂಡೆಕಾಯಿ ಸುಟ್ಟು ಹಾಕಿರೋದ್ರಿಂದ, ಟೊಮೆಟೊ ಮತ್ತು ಈರುಳ್ಳಿನ ಸುಟ್ಟು ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ ಸ್ನೇಹಿತರೆ. ಒಮ್ಮೆ ಈ ರೀತಿ ನೀವು ಸುಟ್ಟು ಬೆಂಡೆಕಾಯಿ ರಸಮನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಈ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಹಾಗೆ ನೋಡಿ ನಾನು ಒಂದು ಬೌಲ್ ರೈಸ್ ಜೊತೆಗೆ ರಸಮನ್ನು ಹಾಕಿ ಊಟ ಮಾಡುವಾಗ ನಾನು ಅದನ್ನು ಕೂಡ ಒಂದು ಕ್ಲಿಪ್ ತೊಗೊಂಡಿದ್ದೆ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಥವಾ ಸಾಯಂಕಾಲ ಊಟಕ್ಕೆ ಮಸ್ತಾಗಿರುತ್ತೆ. ಈ ಥರ ಚಳಿ ಇರೋ ಒಂದು ವೆದರಲ್ಲಿ ಈ ಒಂದು ರಸಮ್ ಅಂತೂ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಮಾಡಿರುವ ಸುಟ್ಟು ಬೆಂಡೆಕಾಯಿ ರಸಮ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ಲೇಖನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಧನ್ಯವಾದ.